ನಮಸ್ಕಾರ ಕರುನಾಡು, ನಾನು ನಿಮ್ಮ ಕನ್ನಡಿಗ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾವೆಲ್ಲಿದ್ದೀವಿ ಅಂದರೆ ಇವತ್ತು ಊರಿಗೆ ಬಂದಿದ್ದೀವಿ. ನಮ್ಮೂರ ಹಬ್ಬ ಇದೆ, ಸಂಕ್ರಾಂತಿ ಇದು. ಸೊ ನಮ್ಮೂರನ್ನ, ನಮ್ಮ ಮನೇನ ಹಂಗೆ ತೋರಿಸ್ತಾ, ಯಾವ್ರಂತ ಆಮೇಲೆ ಹೇಳ್ತೀನಿ. ಇವಾಗ ಇಲ್ಲೊಂದು ದೇವಸ್ಥಾನ ಇದೆ, ಹುಂತಿನಕೋಳಿ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆ, ನಾವು ಹುಟ್ಟಿರೋ ಮನೆ. ಈಗ ನಮ್ಮ ಮನೆ ತೋರಿಸ್ತೀನಿ. ಓಡ್ಬೇಡ, ಬೀಳ್ತೀಯ. ಅಡಿಕೆ, ನಮ್ದು ಅಡಿಕೆ ತೋಟ ಇದೆ, ತೋರಿಸ್ತೀನಿ. ಹೇಯ್ ಬಾಬಿ, ಇದು ಕೊಟ್ಟಿಗೆ ಎಲ್ಲ ಹೊರಗಡೆ ಬಿಟ್ಟಿದ್ದೀವಿ. ಮೇಲೆ ಮರಿ ಒಂದೇ ಉಂಟು. ಕರು ಕರು ಗುಡ್ಡ 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 ಅಂದ್ರೆ ಗಂಡು. ಇಲ್ಲಿ ಇಲ್ಲೊಂದು ಬಾತ್ರೂಮ್ ಇದೆ, ಇಲ್ಲಿ ಕೋಳಿ ಎಲ್ಲ ಇದೆ. ಬಾ 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 ಬಾ. ಮನೆ ಒಳಗಡೆ ಆಮೇಲೆ ತೋರಿಸ್ತೀನಿ. ಇದು ಕೊಟ್ಟಿಗೆ. ಇವಾಗ ನಾವು ಹುಂತಿನಕೋಳಿ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮೂರಿಂದ ಹೋಗುವಂಥ ದಾರಿ. ಅಲ್ಲಿಗೆ ಇಲ್ಲಿಂದ ರಸ್ತೆ ನೋಡಿ, ರಸ್ತೆನೇ ಇಲ್ಲ ಇಲ್ಲಿ. ಇವಾಗಾದ್ರೂ ಓಕೆ, ಇಷ್ಟು ದೊಡ್ಡದಿದೆ. ನಾವು ಸಣ್ಣಿರುವಾಗ ಬರೇ ಕಾಲ್ ದಾರಿ. ಚಿರತೆ ಸಿಗ್ತಾವಲ್ಲ, ಅದು ಕಮ್ಮಿ. ಕಮ್ಮಿ. ಇದು ಬರ್ತಾ ಅಂತ ಎಂತ ಹಿಡಿತಲ್ಲ, ಎಂತ ನಾಯಿ ಚಿರತೆನೆ ಅಲ್ಲ ಅದು. ಚಿರತೆ ಹಂಗಿದೆ ನೋಡಿ ಕಾರ್. ನೋಡಿ, ಇದು ಹುಂತಿನಕೋಳಿ ಡ್ಯಾಮ್. ಇದು ಶರಾವತಿ ನದಿ. ಸೌಪರ್ಣಿಕ ಇದು ಕೊಲ್ಲೂರೆಲ್ಲ ಇದೆ ಹೋಗೋದಲ್ಲ, ಅಲ್ಲಿ ಕೊಲ್ಲೂರಿಂದ ಈ ಕಡೆ ಕಾಗಡ. ಸೌಪರ್ಣಿಕ ನಮ್ಮೂರಿಂದಲೇ ಅರ್ಧ ಪೂಜೆ ಇದೆ ಅಂತ ಹುಂತಿನಕೋಳಿ. ಸಂಕ್ರಾಂತಿ ಹಬ್ಬದ ಪೂಜೆ. ಮೀನ್ ಮೇಲ್ಗಡೆ ಹೌದಾ? ಇದು ಇಲ್ಲಿ ತರನೇ, ಶೃಂಗೇರಿ ತರ. ಶೃಂಗೇರಿ ಎಲ್ಲ ಮೀನ ಎಲ್ಲ. ಹಾ ತುಂಬಾ ದೊಡ್ಡದಿದೆ ಅಲ್ಲಿ. ಹೊರಗಡೆ ಯಾವ್ದು ಕಾಣಿಸ್ತಾ ಇದೆ. ಹಾ, ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ.
ಏನ್ ಮೀನಿದು? ಹಾ, ಶೃಂಗೇರಿಯಲ್ಲಿ ಬರೋ ಆ ಮೀನ್ ತರ ಇಲ್ಲ, ಇದು ಬೇರೆ ತರ ಮೀನಿದೆ. ಹಾ, ಅದೇ ತರ. ಇದೇ ಮೀನು, ಅದು ಕಪ್ಪು ಮೀನು. ಶೃಂಗೇರಿಯಲ್ಲಿ ಪರಮೇಶ್ವರಿ ದೇವಸ್ಥಾನ ಅಂತ ಮುಂತಿನಕೋಡಿ. ಮೇಲೆ ಹಿಂಗ ಹೋಗದಾ? ಓಪನ್. ತುಲಾಭಾರ ಪೂಜೆ ನಡೀತಾ ಇದೆ. ಹೋಮ ಗಿಮ ಎಲ್ಲ ಇದೆ ಅಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಹರಕೆ ಹರಕೆ. ಒಳಗೆ ವಿಡಿಯೋ ಮಾಡ್ಬೋದಾ ಮಾಡ್ಬಾರ್ದು? ಎಂತ ಹೇಳ್ಬಾ ಬೇಗ. ಹೆಂಗ ಹೋಗೋದು? ಹಿಂಗೆ ಸ್ವಲ್ಪ ಹೊಂತದಲ್ಲಿದೆ ಇದು. ಮುಂದೆ ಇದು ಬಂದ್ವಿ ಮನೆ ಕಡೆಗೆ. ಇದೇ ನಮ್ಮ ಊರು, ಹೆಸರು ಮಣ್ಣಮನೆ. ಮೊದ್ಲು ಕುಂದಾಪುರ ತಾಲೂಕಲ್ಲಿ ಇತ್ತು, ಇವಾಗ ಬೈಂದೂರು ತಾಲೂಕು ಆಗಿದೆ ಅಲ್ಲ. ಇಲ್ಲಿಂದ ಹಿಂಗ್ ನೋಡಿದ್ರೆ ಸೀದಾ ಹೊಳೆ ಕಾಣಿಸ್ತಾ ಇತ್ತು ಮುಂಚೆ, ಇವಾಗೆಲ್ಲ ಫುಲ್ ತೋಟ ಮಾಡ್ಬಿಟ್ಟಿದ್ದಾರೆ. ಸೌಪರ್ಣಿಕ ರಿವರ್ ಇಲ್ಲ, ಅವಾಗೆಲ್ಲ ಮಣ್ಣಿನ ಮನೆ ಅಂತ, ಇವಾಗ ಒಂದ್ ಮಣ್ಣಿನ ಮನೆ ಸಿಗಲ್ಲ ಇಲ್ಲಿ ನೋಡ್ಲಿಕ್ಕೆ. ಅದಕ್ಕೆ ಇದನ್ನ ಮಣ್ಮನೆ ಅಂತಿದ್ರು. ಮಳೆಗಾಲ ಟೈಮಲ್ಲಿ ಬರ್ಬೇಕಿಲ್ಲಿ, ತುಂಬಾ ನೀರು ತುಂಬಿಕೊಂಡಿರ್ತಾರೆ ಇಲ್ಲೆಲ್ಲ.
ಶ್ರೀ ನಂದಿಕೇಶ್ವರ ನಿಲಯ. ಈ ಊರ ದೇವರ ಹೆಸರು ಶ್ರೀ ನಂದಿಕೇಶ್ವರ. ಅದರದೇ ಹಬ್ಬಕ್ಕೆ ಬಂದೆವು ಇವಾಗ. ದೇವಸ್ಥಾನ ಅಲ್ಲೇ ಇದೆ. ಹುಂಜ. ನಮಸ್ಕಾರ ಕರ್ನಾಡು. ನಾನಿವಾಗ ಶ್ರೀ ಮಾರಣಕಟ್ಟೆ ಕ್ಷೇತ್ರದಲ್ಲಿದ್ದೇನೆ. ಇದು ನಮ್ಮ ಕಡೆ ತುಂಬಾ ಪ್ರಸಿದ್ಧವಾದ ಕ್ಷೇತ್ರ ಅಂತ ಹೇಳ್ಬೋದು. ಇವಾಗ ಇಲ್ಲಿ ಹಬ್ಬ ನಡೀತಾ ಇದೆ. ಪ್ರತಿ ಸಂಕ್ರಾಂತಿಗೆ ಇಲ್ಲಿ ಹಬ್ಬ ನಡೆಯುತ್ತೆ. ಇಲ್ಲಿ ಆಟ, ನಾವೆಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಇಲ್ಲಿ ತುಂಬಾ ಕ್ರೌಡ್ ಇರೋ ಕಾರಣಕ್ಕೆ ಮಾತಾಡೋದೇನೋ ಕೇಳಿಸಲ್ಲ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಇವಾಗ ನಾವು ಬಂದಿರೋ ಕಾರಣ ಏನಂದ್ರೆ ಇಲ್ಲಿ ಗಂಡ ತೊಳೆಯುವಂತಹ ಟೈಮ್ ಪಾಸ್ ಇಲ್ಲಿ ಕೆಂಡ ತೊಳೆಯುವಂತಹ ಏನಂತಾರ ಹರಕೆ ಇರೋದ್ರಿಂದ ನಾವಿಲ್ಲಿ ಬಂದಿದ್ದೀವಿ. ಸೊ ಪಾಸಿಬಲ್ ನಾನು ಅದನ್ನು ತೋರಿಸ್ಬೋದು, ತೋರ್ದೇನೆ ಇರ್ಬೋದು. ಅಲ್ಲಿ ಬಿಡ್ತಾರಲ್ಲ ಗೊತ್ತಿಲ್ಲ. ಅಲ್ಲಿ ಕೆಂಡ ತೊಳೆಯಲ್ಲ ಹೋಗ್ಲಿ ಬಿಡ್ತಾರ? ನಮ್ಮನ್ ಬಿಡುದಿಲ್ಲ. ಯಾರು ಹರಕೆ ಇದಾರೆ ಅವ್ರು ಮಾತ್ರ ಹೋಗಿ ಇದೇ ಒಳಗಲ್ಲ ಅಲ್ಲೇ ಬನ್ನಿ ಅಲ್ಲ ಆಚೆಗೆ ಇಲ್ಲಲ್ಲ ಎಂತ ಇದೆಂತ ಲೈನ್? ಇದು ಲೈನಲ್ಲ ಹೌದಾ? ಬನ್ನಿ ಎದುರು ದೇವಸ್ಥಾನ ಎದುರು ಬನ್ನಿ. ಇವಾಗ ಸಮಯ 1 ಗಂಟೆ. ನೋಡಿ ಎಷ್ಟು ಕ್ರೌಡ್ ಇದೆ. ತಿರ್ಗಾಡ್ ಸಾಕಾಗ್ಬಿಟ್ಟು ಚಾಟ್ಸ್ ತಿನ್ನೋಣ ಅಂತ ಬಂದು ಕೂತಿದ್ದೀವಿ. ಇನ್ನ ಕೆಂಡ ತುಳಿಯುವಂತ ಕಾರ್ಯಕ್ರಮ ಮುಗ್ದಿಲ್ಲ. ಅವರಿಗೋಸ್ಕರ ವೇಟಿಂಗ್. ಈಗ ಸಮಯ 2:15. ಇನ್ನೂ ಗಾಡಿಗಳು ತಿರ್ಗಾಡ್ತಾನೆ ಇದೆ. ಇವಾಗ ನಮಗೂ ನಿದ್ರೆ ಬರ್ತಾ ಇದೆ. ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದೀವಿ. ನೋಡ್ರಿ 2:15 ಆದ್ರೂ ಎಣ್ಣೆಗೆ ದುಡ್ಡು ಕೇಳೋದು ಮಾತ್ರ ಬಿಟ್ಟಿಲ್ಲ ಇನ್ನ ಜನ. ಎಷ್ಟು ರಾತ್ರಿ ಆಗ್ಲಿ ಎಣ್ಣೆ ಮಾತ್ರ ಬೇಕೇ ಬೇಕು. ಈಗ ಮನೆ ಕಡೆ ಹೋಗೋಣ. ನಾಳೆ ಮತ್ತೆ ಸಿಗೋಣ. ಇನ್ನೊಂದು ಬ್ಲಾಗ್ ಬಿಡುತ್ತೆ. ಬಾಯ್. ಅಲ್ಲಿ ತನಕ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡ್ತಾ ಇರು. ಸಿಗೋಣ ಮುಂದಿನ ಬ್ಲಾಗ್.